ವೆಲ್ಕಮ್ ಬ್ಯಾಕ್. ಕೆ ಫ್ಯಾಕ್ಟರ್ ಕರ್ನಾಟಕ ಅನ್ನೋದೇ ಒಂದು ಕೆ ಫ್ಯಾಕ್ಟರ್. ಕರ್ನಾಟಕದ ಒಳಗೆ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಅದ್ರ ಒಳಗಡೆ ಇರುವಂಥ ಪ್ರಮುಖವಾದ ಎರಡು ಕೆ ಫ್ಯಾಕ್ಟರ್. ಸುಧೀನ ಕುಲಕರ್ಣಿ ಅವರೇ ನೋಡಿ, ಪ್ರಾತಿನಿಧ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್, ರೈಟ್? ನೀವು ಯಾವುದೇ ಒಂದು ಸಮುದಾಯದ ಮತಗಳನ್ನು ನೀವು ನಿರೀಕ್ಷಿಸ್ತೀರಿ ಅಂದರೆ ಅದರ ಮೇಲೆ ನಿಮ್ಮ ಅವಲಂಬನೆ ಇದೆ ಅಂದರೆ ಆ ಅವಲಂಬನೆಗೆ ಮತ್ತು ಈ ನಿರೀಕ್ಷೆಗೆ ಆಧಾರ ಬೇಕು, ಪ್ರಾತಿನಿಧ್ಯ ಬೇಕು. SC ಲೆಫ್ಟ್ ಒಂದೇ ಒಂದು ಟಿಕೆಟ್ ಕೊಡೋದಿಲ್ಲ ಅಕ್ರಾಸ್ ಕಲ್ಯಾಣ ಕರ್ನಾಟಕ. ಕ್ಯಾನ್ ದಿಸ್ ವರ್ಕ್ ಅಗೇನ್ಸ್ಟ್ ದ ಬಿಜೆಪಿ? ಯಾಕೆ ಫಾರ್ ದ ಬಿಜೆಪಿ ಆ್ಯಂಡ್ ಅಗೇನ್ಸ್ಟ್ ದ ಕಾಂಗ್ರೆಸ್? ಯಾಕೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಈಸ್ ಫಾರ್ ದೋಸ್ ಅಲ್ಲ. ನಿಮ್ಮ ಅನುಭವದಲ್ಲಿ ಕೇಳ್ತಿದ್ದೀನಿ ನೋಡಿ. ಈ ಕೆ ಫ್ಯಾಕ್ಟರ್ ಸಂದರ್ಭದಲ್ಲಿ ಚರ್ಚೆ ನಡೆದಾಗ ಒಂದು ಫ್ಯಾಕ್ಟರ್ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ನನಗನ್ನಿಸ್ತದೆ. ನಿಮ್ಮ ಈ ಪ್ರೆಸೆಂಟೇಷನ್ ನೋಡಿದ ನಂತರ ಫ್ಯಾಕ್ಟರ್ ಅಂದರೆ ಮುಸ್ಲಿಂ ಫ್ಯಾಕ್ಟರ್. ನೀವು ಪ್ರಾತಿನಿಧ್ಯದ ಬಗ್ಗೆ ಉಲ್ಲೇಖ ಮಾಡಿದರೆ ಇದು 97 ಮತದಾರ ಕ್ಷೇತ್ರಗಳಿರುವಂಥ ಈ ಎರಡು ಕ್ಷೇತ್ರಗಳಲ್ಲಿ, ಎರಡು ರೀಜನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ಸೀಟ್ನಲ್ಲಿ ಮಾತ್ರ ಮುಸ್ಲಿಮರಿಗೆ ಕ್ಯಾಂಡಿಡೇಟ್ ಕೊಟ್ಟಿದೆ, ಕೇವಲ ಒಂದು. ನಾನು ಅದಕ್ಕೆ ಹೇಳಿದೆ ಸರ್, ನಿರೀಕ್ಷೆ ಮತ್ತೆ ಅವಲಂಬನೆ ಅಂದ್ರೆ ಅಲ್ಲ ಅಲ್ಲ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಸಬ್ಕಾ ಇದರಲ್ಲಿ ಮುಸ್ಲಿಮರು ಬರೋದಿಲ್ವಾ? ಮುಸ್ಲಿಮರು ನಮ್ಮ ದೇಶದ ಅಂಗವಲ್ಲ ಸರ್. ಆಸ್ ಅ ಕೌಂಟರ್ ಆರ್ಗ್ಯುಮೆಂಟ್, ಪ್ರಾತಿನಿಧ್ಯದಿಂದ ಉಪಯೋಗ ಆಗಿದೆ ಅನ್ನೋದಕ್ಕೂ ಸಾಕ್ಷ್ಯಾಧಾರ ಇಲ್ಲ ಸರ್. ಫಾರ್ ಎಕ್ಸಾಂಪಲ್, ಐ ಕೀಪ್ ಕೋಟಿಂಗ್ ದಿಸ್. ಹೈದರಾಬಾದ್ ಓಲ್ಡ್ ಸಿಟಿಯನ್ನು ಪ್ರತಿನಿಧಿಸೋದು ಅಸಾದುದ್ದೀನ್ ಓವೈಸಿ ಅವ್ರು ಬ್ಯಾರಿಸ್ಟರ್ ಇದ್ದಾರೆ ಸರ್. ಓಲ್ಡ್ ಹೈದರಾಬಾದ್ ಸಿಟಿನಲ್ಲಿ ಹೋಗಿ ನೀವು ಲಿಟ್ರಸಿ ರೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಪ್ರಾತಿನಿಧ್ಯ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅಭಿವೃದ್ಧಿ. ಅಲ್ಲ, ನೀವು ಹೇಳೋದು ಸರಿ. ಯಾಕಂದ್ರೆ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಮಂತ್ರಿ ಆಗಲಿ, ಒಮ್ಮೆ ಆರಿಸಿ ಬಂದ ನಂತರ ಅವರು ಎಲ್ಲರ ಏಳಿಗೆಗಾಗಿ ಪ್ರಯತ್ನ ಮಾಡಬೇಕು, ಇದು ಸರಿ. ಆದರೆ ಶಾಸನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿನಿಧಿತ್ವ ಸಿಗಬೇಕು, ಇದು ಕೂಡ ಇಟ್ಸ್ ಅ ಕ್ರೈಟೇರಿಯನ್ ಆಫ್ ಡೆಮಾಕ್ರಸಿ. ಈ ದೃಷ್ಟಿಯಿಂದ ನೋಡಿದಾಗ ಈ ಎರಡು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಸುಮಾರು ಒಂದರಲ್ಲಿ 9% ಇದ್ದಾರೆ, ಮತ್ತೊಂದು ಕಡೆ 12% ಮುಸ್ಲಿಮರಿದ್ದಾಗ ಅವರಿಗೆ BJP ಕೇವಲ ಒಂದು ಸೀಟ್ನಲ್ಲಿ ಕ್ಯಾಂಡಿಡೇಸಿ ಕೊಡ್ತದೆ. ಕಾಂಗ್ರೆಸ್ನವರು ಕೂಡ ಹೆಚ್ಚು ಕೊಟ್ಟಿಲ್ಲ. ಅಂದರೆ ಈ ಇಂಬ್ಯಾಲೆನ್ಸ್ ಕೂಡ ಇದು ಹೋಗಬೇಕು. ಒಂದು ಕಡೆ ನಾವು ರಾಜ್ಯದ ಭೌಗೋಳಿಕ ಇಂಬ್ಯಾಲೆನ್ಸ್ ಹೋಗ್ಬೇಕಂತ ನಾವು ಒಂದು ಕಡೆ ಹೇಳ್ತೀವಿ, ಅದು ಸರಿ. ಸಾಮಾಜಿಕ ಇಂಬ್ಯಾಲೆನ್ಸ್ ಕೂಡ ಹೋಗಬೇಕು. ಈ ಸಾಮಾಜಿಕ ಇಂಬ್ಯಾಲೆನ್ಸ್ನಲ್ಲಿ ಮುಸ್ಲಿಮರನ್ನ ಯಾವ ರೀತಿ ನಿಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಕೂಡ ಹೋಗಬೇಕು. ನಾನು ಮುಸ್ಲಿಂ ಸಮಾಜ ನಮ್ಮ ಇಡೀ ಸಮಾಜದ ಸಾಂಸ್ಕೃತಿಕ ಜೀವನದಲ್ಲಿ ಅವರು ಮೇನ್ ಸ್ಟ್ರೀಮ್ನಲ್ಲಿ ಬರಲೇಬೇಕು, ಅದು ಅವರ ಜವಾಬ್ದಾರಿ ಕೂಡ. ಆದರೆ ಅವರ ಅಭಿವೃದ್ಧಿ, ಅವರ ಡೆಮೊಕ್ರೆಟಿಕ್ ಪಾರ್ಟಿಸಿಪೇಷನ್ ಮತ್ತು ಅವರ ಡೆವಲಪ್ಮೆಂಟ್, ಅದರಲ್ಲಿ ಅವರಿಗೂ ಕೂಡ ಸ್ಥಾನ ಸಿಗಬೇಕು. ಇದು ಎಲ್ಲ ಪಕ್ಷಗಳ ಜವಾಬ್ದಾರಿ, ಎಲ್ಲ ಸರ್ಕಾರಗಳ ಜವಾಬ್ದಾರಿ, ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜವಾಬ್ದಾರಿ. ಆಯ್ತು, ಅಲ್ಲಿಗೆ ಬಂದು ಈ ಮುಸ್ಲಿಂ ಸಮುದಾಯದ ಮತದಾನದ ಪ್ರಕ್ರಿಯೆನೇ ನಾವು ಚರ್ಚೆ ಮಾಡೋಣ. ಪ್ರಾತಿನಿಧ್ಯ ಕೊಟ್ಟಿಲ್ಲ, ಬಿಜೆಪಿನಲ್ಲಿ ಕೊಟ್ಟಿಲ್ಲ, ಬಿಜೆಪಿಯವರ ಅವಲಂಬನೆನೇ ಇಲ್ಲ ಇವ್ರ ಮೇಲೆ. ದಟ್ ಇಸ್ ದ ಕ್ಯಾಚ್ ಪಾಯಿಂಟ್. ಲಿಂಗಾಯತರಿಗೆ ನೀವು ಪ್ರಾತಿನಿಧ್ಯ ಕೊಡ್ತೀರಿ. ಫಾರ್ ಎಕ್ಸಾಂಪಲ್, ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಬಿಜೆಪಿ 37 ಸೀಟ್ ಕೊಟ್ಟಿದೆ. ಯಾಕೆ ಅಂದರೆ ಅವರ ಅವಲಂಬನೆ ಆ ಪ್ರಮಾಣದಲ್ಲಿದೆ. ಹೆಚ್ಚು ಪ್ರಾತಿನಿಧ್ಯ, ಹೆಚ್ಚು ಅವಲಂಬನೆ, ಹೆಚ್ಚು ಗೆಲುವಿನ ಸಾಧ್ಯತೆ. ಕನೆಕ್ಷನ್ ಪ್ಲೀಸ್. ಅಲ್ಲ ನೋಡಿ, ಅಲ್ಲ, ಲೆಟ್ಸ್ ಸ್ಟಾರ್ಟ್ ಬೈ ಸೇಯಿಂಗ್ ಮುಸ್ಲಿಮ್ಸ್ಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ, ನಾವು ಡಿಪೆಂಡ್ ಮಾಡೋದಿಲ್ಲ. ಅಲ್ಲ, ಇದೆ ಈ ಮನೋವೃತ್ತಿ ಏನಿದೆಯಲ್ಲ, ನಮಗೆ ಮುಸ್ಲಿಮರ ಮತ ಬೇಡ, ಮುಸ್ಲಿಮರ ಮತ ಇಲ್ಲದೇ ಇದ್ದರೂ ಕೂಡ ನಾವು ಆಡಳಿತಕ್ಕೆ ಬರ್ತೇವೆ, ಕೇಂದ್ರದಲ್ಲಿಯೂ ಬರ್ತೇವೆ, ರಾಜ್ಯದಲ್ಲಿಯೂ ಬರ್ತೇವೆ. ಇದರ ಅರ್ಥ ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ಒಂದು ಪೊಳ್ಳು ಘೋಷಣೆ ಅಲ್ಲ ಸರ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಸಬ್ಕಾ ಪ್ರಾತಿನಿಧ್ಯ ಅಂತ ಅವ್ರು ಹೇಳಿಲ್ವಲ್ಲ. ಅದರಲ್ಲಿ ಅಲ್ಲಲ್ಲ, ಮತ್ತೊಂದು ಜೋಡಿಸಿದ್ದಾರೆ ಅವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಈ ಸಬ್ಕಾ ವಿಶ್ವಾಸ್ ಯಾವಾಗ ಬರ್ತದೆ? ಪ್ರಾತಿನಿಧ್ಯವಿಲ್ಲದೆ ವಿಶ್ವಾಸ ಸಾಧ್ಯವಾ? ಓಕೆ, ಪಾಯಿಂಟ್ ಟು ಥಿಂಕ್ ಸರ್. ಅಲ್ಲ, ಅದಕ್ಕಾಗಿ ನಾನೇನನ್ನೋದು ನೋಡಿ, ನಾವು ಕರ್ನಾಟಕವನ್ನ ಒಂದು ಇಂಟಿಗ್ರೇಟೆಡ್ ರೀತಿಯಲ್ಲಿ, ಹೋಲಿಸ್ಟಿಕ್ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು. ಈ ಜಾತಿಯ ಮಹತ್ವ ಇದೆ, ಆದರೆ ಆ ಜಾತಿಯ ಮಹತ್ವ ಅದು ಎಕ್ಸೆಸಿವ್ ಆದರೆ, ವಿಪರೀತವಾದರೆ ಅದು ನಮ್ಮ
ಪ್ರಜಾಪ್ರಭುತ್ವವನ್ನಾಗಲಿ ಅಥವಾ ಆಡಳಿತವನ್ನಾಗಲಿ ಸರಿಯಾದ ದಿಕ್ಕಿನಲ್ಲಿ ಅದು ಒಯ್ಯೋದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಾನು ಹೋದ ವರ್ಷ ವಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿ ನೀವು MB ಪಾಟೀಲ್ ಅವರ ಚಿತ್ರ ತೋರಿಸಿದ್ರಿ. ಅವರು ಅಲ್ಲಿಯ ಒಬ್ಬ ದೊಡ್ಡ ನಾಯಕ. ಆದರೆ ಅವರನ್ನು ನಾನು ಲಿಂಗಾಯತ ನಾಯಕ ಅಂತ ನೋಡೋದಿಲ್ಲ. ಅವರು ವಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರೇನು ಕೆಲಸ ಮಾಡಿದ್ದಾರೆ, ಒಂದು ಅನೇಕ ದಶಕಗಳಿಂದ ಬರಗಾಲ ಪೀಡಿತವಾದಂಥ ವಿಜಾಪುರ ಜಿಲ್ಲೆ ಇವತ್ತು ಸುಜಲಾಂ ಸುಫಲಾಂ ಆಗಿದೆ. ಅದು ದೊಡ್ಡ ಕಾರ್ಯ. ಅಂಥ ಜನ, ಅಂಥ ಕಾರ್ಯಕ್ಕಾಗಿ ಅಂಥ ನಾಯಕರು ಮುಂದೆ ಬರಬೇಕು. ಅವರು ಯಾವ ಜಾತಿ ಅದು ಮಹತ್ವದ್ದಲ್ಲ. ಇದು ಎಲ್ಲ ಜಾತಿಯಲ್ಲಿಯ ಒಳ್ಳೆಯ ಜನ, ಇಡೀ ಸಮಾಜಕ್ಕಾಗಿ ಕೆಲಸ ಮಾಡುವಂಥ ಆ ನಿಷ್ಠೆ ಉಳ್ಳಂಥ ಜನ ರಾಜಕೀಯದಲ್ಲಿ ಬಂದರೆ, ಶಾಸನದಲ್ಲಿ ಬಂದರೆ ಕರ್ನಾಟಕ ಬಹಳ ತೀವ್ರಗತಿಯಿಂದ ಅದು ಅಭಿವೃದ್ಧಿಗೊಳ್ತದೆ. ಎಲ್ಲರಿಗೂ ನ್ಯಾಯ ಸಿಗ್ತದೆ. ಅದು ನಿಜವಾದ ಸಾಮಾಜಿಕ ನ್ಯಾಯ. ಇದು ಕೇವಲ ಮೀಸಲಾತಿ, ಒಳ ಮೀಸಲಾತಿ. ಹೌ ಮಚ್ ಆರ್ ವಿ ರಿಯಲಿ ಬೆನಿಫಿಟಿಂಗ್ ದ ರಿಯಲ್ ಪೀಪಲ್? ಇದು ಸಾಧ್ಯವಿಲ್ಲ. ನಾವು ಓನ್ಲಿ ವೆನ್ ವಿ ಥಿಂಕ್ ಆಫ್ ದ ಎಂಟೈರ್ ಪೀಪಲ್ ಆಫ್ ಕರ್ನಾಟಕ, ಎಲ್ಲರ ಅಭಿವೃದ್ಧಿ ಆದರೆ ಎಲ್ಲ ಸಮುದಾಯಗಳ ಅಭಿವೃದ್ಧಿ ಕೂಡ ಆಗ್ತದೆ. ಅಲ್ಲ ಸರ್, ಅದು ಆಗಬೇಕು ಅಂದರೆ ಸಮುದಾಯಗಳ ಇವತ್ತಿನ ಸ್ಥಿತಿಗತಿ ಏನು ಅಂತ ನಾವು ತಿಳ್ಕೋಬೇಕು. ಹೌದು, ಅದಕ್ಕೊಂದು ಅಧ್ಯಯನ ಆಗಬೇಕು. ಆ ಅಧ್ಯಯನದ ಆಧಾರದ ಮೇಲೆ ಒಂದಷ್ಟು ನಿರ್ಧಾರಗಳಾಗಬೇಕು ಸಮಾನತೆಯನ್ನು ಸ್ಥಾಪಿಸೋದಕ್ಕೆ. ಅದಕ್ಕಾಗಿ ಅಂತಾನೆ ಮೀಸಲಾತಿ, ಅದಕ್ಕಾಗಿ ಅಂತಾನೆ ಒಳ ಮೀಸಲಾತಿ, ಅದರ ಆಧಾರದ ಮೇಲೆ ಈ ಚುನಾವಣೆ. ಅಲ್ಲ, ಮೀಸಲಾತಿ ಒಳ ಮೀಸಲಾತಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ನಾವು ಎಕ್ಸೆಸಿವ್ ಇಂಪಾರ್ಟೆನ್ಸ್ ಕೊಟ್ಟರೆ ನಾವು ನಮ್ಮ ಮುಂದಿನ ಗುರಿಯನ್ನ ನಾವು ಮರೆತು ಹೋಗ್ತೇವೆ. ಅದು ನಾನು ಹೇಳೋ ವಿಷಯ. ಇಷ್ಟೆಲ್ಲ ಕಷ್ಟಗಳಿದೆ ಸರ್. ನೋಡಿ, ಶಿವಾನಂದನ್ ಅವರು ಹೇಳ್ತಿದ್ರು, ಸಂಗಮೇಶ್ ಅವರು ಹೇಳ್ತಿದ್ರು, ನಿಮಗೂ ಕೂಡ ಗೊತ್ತಿದೆ, ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದ ಪ್ರದೇಶ. ಕಿತ್ತೂರು ಕರ್ನಾಟಕ ತನ್ನದೇ ಆದ ಕೊರತೆಗಳಿದೆ. ಈ ಅಪೌಷ್ಟಿಕತೆ, ರಕ್ತಹೀನತೆ, ಈ ಥರ ಅಂದರೆ ಜೀವನದ ಗುಣಮಟ್ಟವನ್ನೇ ಪ್ರಶ್ನಿಸುವಂಥ ಒಂದಷ್ಟು ಪರಿಸ್ಥಿತಿಗಳಲ್ಲಿರುವಂಥದ್ದು. ಇದೆಲ್ಲದರ ನಡುವೆ ಸರ್, ಇವತ್ತಿಗೂ ಮತದಾನದ ಆಧಾರ ನಿಮ್ಮ ಅನುಭವದಲ್ಲಿ ಸರ್, ನಿಜ ಹೇಳಿ, ಇಸ್ ಇಟ್ ನಾಟ್ ಜಾತಿ? ನೋಡಿ, ಒಂದು ಜಾತಿ ಆಧಾರದಲ್ಲೇ ಮತದಾನ ಆಗೋದ್ರಿಂದ ಈ ಥರ ಎಲ್ಲ ಮಾಡಿ ರಾಜಕಾರಣಿಗಳು ಬಚಾವಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಚುನಾವಣೆ ಹತ್ತಿರ ಬಂದಾಗ ಕನಿಷ್ಠ 60% ಅವರು ಜಾತಿ ಆಧಾರದಲ್ಲೇ ಮತ ಹಾಕೋದ್ರಿಂದ ಅವ್ರಿಗೆ ಗೊತ್ತು ನಾವು ಹೇಗಿದ್ರು ಗೆಲ್ಬೋದು ಅಂತ. ಇನ್ನೊಂದು ವಿಷಯ, ಹಳೆ ಮೈಸೂರಿಗಿಂತ ಬಂದೆ ಸಂಗಮೇಶ್ವರ ಬರ್ತೀನಿ ಬಂದೆ ಹಳೆ ಮೈಸೂರಿಗಿಂತ ಕಿತ್ತೂರು ಕರ್ನಾಟಕ ಹಿಂದಿದೆ, ಕಿತ್ತೂರು ಕರ್ನಾಟಕಕ್ಕಿಂತ ಕಲ್ಯಾಣ ಕರ್ನಾಟಕ ಹಿಂದಿದೆ. ಆದರೆ ಕರ್ನಾಟಕದ ಅರ್ಧಕರ್ಧ MP ಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅಲ್ಲಿಂದನೇ ಬಂದವರು. ಕರ್ನಾಟಕದ ಅರ್ಧಕರ್ಧ ಮುಖ್ಯಮಂತ್ರಿಗಳು ಅಲ್ಲಿಂದನೇ ಬಂದವರು. ಕರ್ನಾಟಕದ ಅರ್ಧಕರ್ಧ ಕೇಂದ್ರ ಮಂತ್ರಿಗಳು ಅಲ್ಲಿಂದನೇ ಬಂದವರು. ಹಾಗೂ ಕರ್ನಾಟಕದ ಅರ್ಧಕರ್ಧ ಸರ್ಕಾರಿ ಅಧಿಕಾರಿಗಳು ಅಲ್ಲಿಂದನೇ ಬಂದವರು. ಆದರೆ ಅವರು ಎಲ್ಲರೂ ಅಧಿಕಾರಕ್ಕೆ ಬಂದ ಕೂಡಲೇ ಬೆಂಗಳೂರಿನಲ್ಲಿ ಫಸ್ಟು ಮನೆ ಮಾಡ್ಕೋತಾರೆ, ಬೆಂಗಳೂರಿಗರೇ ಆಗಿ ಇರ್ತಾರವರು. ಬೆಂಗಳೂರಿನಲ್ಲಿ ಮನೆ ಇಲ್ಲದೆ ಇರೋವಂಥ ಒಬ್ಬನೇ ಒಬ್ಬ ದೊಡ್ಡ ಲೀಡರ್ನ ತೋರಿಸಿ, ಯಾವ ಭಾಗದ ಒಬ್ಬನೇ ಒಬ್ಬ ಅಧಿಕಾರಿ ತೋರಿಸಿ, ನೀವು ಸಾಧ್ಯ ಇಲ್ಲ ತಾನೇ. ಆದ್ದರಿಂದ ಈ ಕಲ್ಯಾಣ ಕರ್ನಾಟಕದ ಜನ ಮತ್ತು ಕಿತ್ತೂರು ಕರ್ನಾಟಕದ ಜನ ಹಳೆ ಮೈಸೂರಿನ ಜನರಿಂದ ನಮ್ಮ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದನ್ನು ಬಿಟ್ಕೊಂಡು ಅಲ್ಲಿ ತಾವು ಯಾರನ್ನು ಆರಿಸಿ ಕಳಿಸಿದ್ದೀರಿ ಅವ್ರನ್ನ ಕೇಳಬೇಕು ಫಸ್ಟ್ ಅವರು. ಆದರೆ ಅಲ್ಲಿ ವಾದ ನಡೀತಾ ಇರೋದೇನು ಗೊತ್ತಾ, ಪ್ರತ್ಯೇಕ ರಾಜ್ಯದ ಗಲಾಟೆ ಆದಾಗ ಹಳೆ ಮೈಸೂರಿನ ಜನರಿಂದ ನಮ್ಮ ಭಾಗ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಈ ಹಳೆ ಮೈಸೂರಿನ ಜನ ಅಂದರೆ ಬಹುಶಃ ಅವ್ರದ್ದೇ ಜನ ಇಲ್ಲಿದ್ದವ್ರ ಬಗ್ಗೆ ಮಾತಾಡ್ತಾ ಇರ್ಬೋದು ಅವರು. ಇಲ್ಲಿ ಒಂದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಬರುತ್ತೆ ಸರ್. ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಅದನ್ನು ತುಂಬಾ ನೋಡ್ತೀವಿ. ಕಲ್ಯಾಣ ಕರ್ನಾಟಕದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರವಾಗಿ ನನಗೇನು ಸಿಕ್ತು ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ವೈಪರೀತ್ಯಗಳು ಯಾವ್ಯಾವ ರೀತಿ ಇದೆ ಸರ್ ಅಲ್ಲಿನ ವೆದರ್ ನೋಡಿ, ಕ್ಲೈಮೆಟಿಕ್ ಕಂಡೀಷನ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತೆ ಈಗ ಬೆಂಗಳೂರಿನಲ್ಲಿ ಭಾಳ ಒಳ್ಳೆ ವೆದರ್ ಇದೆ, ಅದು ಬೆಂಗಳೂರು ಇಸ್ ಅ ಬ್ಲೆಸ್ ಸಿಟಿ, ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಕ್ಲೈಮೆಟಿಕ್ ಕಂಡೀಷನ್ ಅನ್ನ ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಉಳಿದಿದ್ದೆಲ್ಲವನ್ನು ನಾವು ಚೇಂಜ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ, ಒನ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಈಗ ಕ್ಲೈಮ್ಯಾಟಿಕ್ ಕಂಡೀಷನ್ ನಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ಅಂತ ಹೇಳೋದು ಎಷ್ಟು ವಿಪರ್ಯಾಸ ಅಂದ್ರೆ ಅದು ಏನು ಹೇಳ್ಬೇಕು ನಿಮ್ಗೆ ಗೊತ್ತಾಗಿಲ್ಲ. ಏನ್ ಮಾತಾಡ್ತೀರಿ ನೀವು? ಏನ್ ಬೆಂಗಳೂರೇನು ಸರ್ ವರ್ಷಕ್ಕೆ ನೀವು ಮಾತಾಡೋರು ಸ್ವಲ್ಪ ಜ್ಞಾನದಿಂದ ಮಾತಾಡಬೇಕು. ಸರ್ ಶಿವಾನಂದನ್ ಅವರು ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ನನಗೆ ನಂದೇ ಆದಂತದ್ದಿದೆ. ನೀವು ರಿಪೋರ್ಟ್ಗಳನ್ನ ತೆಗೆದು ನೋಡಿ. ಇನ್ ಅ ಮಂತ್ 4 months ಯು ಆರ್ ಲೂಸಿಂಗ್ ಔಟ್ ಆನ್ ಮ್ಯಾನ್ ಅವರ್ಸ್ ಹೂ ಆರ್ ಡೂಯಿಂಗ್ ಔಟ್ಡೋರ್ ಡ್ಯೂಟಿ.
ಕೃಷಿ ಅನ್ನೋದು ಯಾವ ರೀತಿ ಪ್ರಭಾವಿತವಾಗಿದೆ, ಅಲ್ಲಿನ ಒಂದು ತಡಿಲಾರ್ದಂಥ ಬಿಸಿಲು ರೈತನಿಗೆ ಯಾವ ರೀತಿ ಸಂಕಷ್ಟ ಕೊಟ್ಟಿದೆ. ನಾನು ಹೂಡಿಕೆ ಅಂದಾಗ ಪ್ರೈವೇಟ್ ಹೂಡಿಕೆ ಬಗ್ಗೆ ಮಾತನಾಡ್ತಿಲ್ಲ. ಹಾಗೆ ನೀವು ಹೂಡಿಕೆ ಬಗ್ಗೆ ಮಾತನಾಡೋದಾದ್ರೆ ಕೌಶಲ್ಯದ ಬಗ್ಗೆ ಮಾತಾಡಿಯಲ್ಲ. ವೇರ್ ಇಸ್ ದ ಕೌಶಲ್ಯ? ಅಲ್ಲಿಂದ ಎಲ್ಲ ಬಿಟ್ಟು ಹೊರಗೆ ಬರ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸಿ. ಪ್ಲೀಸ್ ಡೋಂಟ್ ನಿಗೇಟ್ ಸಂಬಡಿ ಎಲ್ಸಸ್. ನೀವೇನ್ ಹೇಳ್ಬೇಕು ಅದನ್ನ ಹೇಳಿ ಶಿವಾನಂದನ್. ಆಮೇಲೆ ನೀವು ಹೇಳಿದ್ದೆ ಅವ್ರಿಗೆ ಅರ್ಥ ಆಗಿಲ್ಲ. ನಾವು ಹೇಳ್ತಾ ಇರೋದು ಇಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಇಂದ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋ ವಾದ ಬಿಟ್ಟು ಇದೆಲ್ಲ ಸರ್ಕಾರ ತಪ್ಪು ಅಂತ ಹೇಳ್ತಾ ಇರೋದು. ಯಾಕೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ರಸ್ತೆ ಮಾಡಬಹುದು, ರೈಲ್ ಹಾಕಬಹುದು, ವಿಮಾನ ನಿಲ್ದಾಣ ಮಾಡಬಹುದು, ಫ್ಯಾಕ್ಟರಿಗಳನ್ನು ಮಾಡಬಹುದು, ಮಾಡಲ್ಲ ಅಂತ ಯಾರಾದ್ರೂ ಹೇಳಿದಾರ? ಎಕ್ಸಾಕ್ಟ್ಲಿ. ಶಿವಾನಂದನ್ ಅರ್ಥ ಮಾಡ್ಕೊಂಡು ಮಾತಾಡಿ. ಡೋಂಟ್ ಶಿವಾನಂದನ್ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ಬಟ್ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳೋದ್ರೆ ಈ ರೀತಿ ಮಾತಾಡಬಾರ್ದಾಯ್ತಾ? ಶಿವಾನಂದನ್ ಅವ್ರು ಹೇಳಿ. ಶಿವಾನಂದನ್ ಅವ್ರು ಹೇಳಿ. ಮಾತಾಡಬಾರ್ದು, ನೀವು ಹೆಚ್ಚಿಗೆ ಮಾತಾಡೋಕೆ ನಿಮ್ಗೂ ರೈಟ್ ಇಲ್ಲ. ಸರ್ ಈಸಿ ಸರ್. There is nothing personal here, ಆಯ್ತಾ? ನಿಮ್ಗೆ ಎಷ್ಟು ರೈಟ್ ಇದೆ ಅಷ್ಟೇ ನನಗೂ ರೈಟ್. ಅಷ್ಟೇ ಸರ್, ಅದನ್ನೇ ಹೇಳ್ತಿರೋದು. ನಿಮ್ ರೈಟ್ ನೀವು ಹೇಳಿ ಸರ್, ನಿಮ್ ರೈಟ್ ನೀವು ಹೇಳಿ. ನೀವು ಮಾತಾಡುವಾಗ ಫ್ಯಾಕ್ಚುಯಲ್ ಇರೋದು ಹೇಳಿದ್ರೆ ಸಾಕು. ಈಗ ಅಗ್ರಿಕಲ್ಚರ್ ಬಗ್ಗೆ ಇಲ್ಲಿ 40-42 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗಿದೆ. ತೊಗರಿ ನಾವೇ ಸ್ವಾಮಿ ನಿಮ್ಗೆ ಎಂಟೈರ್ ಸೌತ್ ಇಂಡಿಯಾನಲ್ಲಿ ತೊಗರಿ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್. ನಾವು ಮಾತನಾಡ್ತಿರೋದು ಮ್ಯಾನ್ ಅವರ್ಸ್ ಬಗ್ಗೆ, ಪರಿಸರ ಮತ್ತೆ ಈ ಕ್ಲೈಮ್ಯಾಟಿಕ್ ಕಂಡೀಷನಿನ ಪ್ರಭಾವ ಓವರ್ ಆಲ್ ಇನ್ವೆಸ್ಟರ್ ಮನಸ್ಥಿತಿ ಮೇಲಿದೆ. ಶಿವಾನಂದನ್ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಯಾರಾದ್ರೂ ಬಂದು ದುಡ್ಡು ಹಾಕೋಗಿತ್ತ ನನಗೆ ಬಹಳ ಸಂತೋಷ ಇದೆ. ಬಟ್ ಅಲ್ಲಿನ ಮನಸ್ಥಿತಿ, ಇನ್ವೆಸ್ಟರ್ ಕೂಡ ಇದನ್ನೆಲ್ಲ ಗಮನಿಸ್ತಾನೆ. ದಿಸ್ ಇಸ್ ದ ಪಾಯಿಂಟ್ ದಟ್ ವಿ ಆರ್ ಕಮಿಂಗ್ ಟು. ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ವಾತಾವರಣವನ್ನ ಸೃಷ್ಟಿ ಮಾಡಿದ್ರೆ ಸರ್ಕಾರ, ಇನ್ವೆಸ್ಟರ್ ಬರ್ತಾರೆ. IT ಪಾರ್ಕ್ ನೀವು ಕೇಳಿದ್ರಿ, ಹೇಳಿ. ಇಲ್ಲಿ ಒಂದು ಮಾತು ಹೇಳ್ತೀನಿ. ನೋ ಇನ್ವೆಸ್ಟರ್ ಹ್ಯಾಸ್ ಸೆಡ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ರೀಜನ್ ಬಿಕಾಸ್ ದ ವೆದರ್ ಕಂಡೀಷನ್ ಆರ್ ಅಪ್ರೆಸಿವ್ ಅಂತ ಯಾವನು ಹೇಳಿಲ್ಲ. ಅವ್ರಿಗೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ರೈಟ್, ಲೈಕ್ ಏರ್ಪೋರ್ಟ್ ಬಂದಿದೆ, ಗುಡ್ ರೋಡ್ಸ್, ಗುಡ್ ಟ್ರೈನ್ ಕನೆಕ್ಟಿವಿಟಿ. ಪ್ರಶ್ನೆ ಕ್ಲೈಮ್ಯಾಟಿಕ್ ಕಂಡೀಷನ್ ಅನ್ನೇ ನೋಡೋದಾದ್ರೆ ದಿಲ್ಲಿ ಸುತ್ತಮುತ್ತ ಹೇಗೆ ಇಂಡಸ್ಟ್ರಿಗಳು ಬಂದು ದಿಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ ದಿಲ್ಲಿಗಿಂತ ನಮ್ಮ ಉತ್ತರ ಕರ್ನಾಟಕ. ಅಗೇನ್ ಐ ಆಮ್ ಬ್ರಿಂಗಿಂಗ್ ಯು ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಸರ್. ಕೌಶಲ್ಯ ಅನ್ನೋದೊಂದು ಇರ್ಬೇಕಲ್ಲ. ಕೌಶಲ್ಯ ಅಲ್ಲಿದ್ದಂತ ಕೌಶಲ್ಯ ಎಲ್ಲ ಬೆಂಗಳೂರಿಗೆ, ಮೈಸೂರಿಗೆ ಅಥವಾ ಬೇರೆ ಊರಿಗೆ ಬರ್ತಿದ್ರೆ ಅಲ್ಲಿ ಟ್ಯಾಲೆಂಟ್ ಒಂದು ಕೊರತೆ ಆಗೋದ್ರೆ ಅಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಏನ್ ಮಾಡ್ಬೇಕು? ಹುಬ್ಬಳ್ಳಿನಲ್ಲಿ 1,000 ಕೋಟಿದ IT ಪಾರ್ಕ್ ಆಯ್ತು ಸರ್. ಆ IT ಪಾರ್ಕ್ ಅಲ್ಲಿ ಇನ್ಫೋಸಿಸ್ ನ ಕರ್ಕೊಂಡ್ಬಂದು ಕೂಡಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ರು. ಸಂಗಮೇಶ್ ಅವ್ರನ್ನ ಕೇಳಿ ಅಲ್ಲ. ಸಂಗಮೇಶ್ ಅವರೇ, ನೀವ್ ಹೇಳಿಯಪ್ಪ, ನಿಮ್ಮ ಊರಿನಲ್ಲಿ ಹುಬ್ಬಳ್ಳಿಯಲ್ಲಿ IT ಪಾರ್ಕ್ ಮಾಡಿದ್ದೀರಿ, ಅಲ್ಲಿ ಇನ್ಫೋಸಿಸ್ ಅನ್ನು ಕರ್ಕೊಂಡ್ಬಂದು ಕೂಡಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಯ್ತು ನೀವು? Let's be frank. Are ನೀವು ಹೇಳ್ತೀರಿ, ನೀವು talk about facts now. I'm asking you. It was delayed because of government policy. It was delayed. You can say 10 things, sir. No other hurdle than that. You can say 10 things. Climatic condition ಎಂತದಿರಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಹೌದು. ಆದ್ರೆ ಸರ್ಕಾರದ ಪಾಲಿಸಿಯಿಂದಾಗಿ ಇನ್ಫೋಸಿಸ್ ಇಲ್ಲಿ ಬರಕ್ ಲೇಟ್ ಆಯ್ತು. ಅದಕ್ಕೆ ಆ ಇನ್ಫೋಸಿಸ್ ಅಲ್ಲಿ ಇವತ್ತು Let me just bring you back to the point of this debate. ಸಂಗಮೇಶ್ ಅವರೇ, ಶಿವಾನಂದನ್ ಅವರೇ, ಒಂದು ನಿಮಿಷ. Let me bring you back to the point. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಬಾರಿಯ ಚುನಾವಣೆಯಲ್ಲಿ ನಿರ್ಣಾಯಕ ಫಲಿತಾಂಶ ಬರಬೇಕು ಅಂದ್ರೆ ನಿರ್ಣಾಯಕ ಪಾತ್ರವನ್ನ ನಿಭಾಯಿಸೋದು ಮತದಾರ ಈ ಪ್ರದೇಶದಲ್ಲಿ. ಅಲ್ಲಿಂದ ಶುರು ಮಾಡಿ ಸಂಗಮೇಶ್ ಅವರೇ, ಈ ಬಾರಿಯ ನಿರ್ಣಯದ ಒಂದು ಆಧಾರ ಆಗುತ್ತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಪ್ಲೀಸ್. ಖಂಡಿತ ಆಗತ್ತೆ. ಈ ಕಿತ್ತೂರು ಕರ್ನಾಟಕದ ಬಗ್ಗೆ ನಾನು ಮಾತಾಡೋದಾದ್ರೆ ಮುಂದಿನ ಯಾವುದೇ ಸರ್ಕಾರ ಬರಲಿ ಅದರಲ್ಲಿ ಪ್ರಮುಖವಾದ ನಿರ್ಣಯ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ಇದ್ದೇ ಇರುತ್ತೆ. ಯಾಕಂದ್ರೆ ರಾಷ್ಟ್ರ ಮಟ್ಟದ ಪಕ್ಷಗಳು ತಮ್ಮಲ್ಲಿ ಮಾಡಿಕೊಂಡಿರುವ ಕೆಲವು ಬದಲಾವಣೆಗಳು, ಅವು ತಮ್ಮಲ್ಲಿನ ಆಂತರಿಕ ಬದಲಾವಣೆಗಳಿಂದ ಇನ್ನೊಂದು ಪಕ್ಷಕ್ಕೆ ಸೃಷ್ಟಿಸಿರುವಂತ ಪೂರಕ ವಾತಾವರಣ, ಅದರ ಜೊತೆಗೆ ಕೆಲವು ಸಣ್ಣ ಪುಟ್ಟ ಅದು ಪಕ್ಷೇತರರು ಬರ್ಬೋದು ಅಥವಾ ಯಾವ್ದೋ 1-2 JDS ಬರ್ಬೋದು. ಅದು ಖಂಡಿತ ಕಿತ್ತೂರು ಕರ್ನಾಟಕ ಅದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಕಲ್ಯಾಣ ಕರ್ನಾಟಕದ ದೃಷ್ಟಿಯಿಂದ 41 ಸೀಟ್ ಹೊಂದಿರುವಂತಹ ಕಲ್ಯಾಣ ಕರ್ನಾಟಕ ಈ ಬಾರಿ ಯಾವ ವಿಷಯಗಳಿಂದ ಪ್ರಭಾವಿತವಾಗಿದೆ? ಅಲ್ಲಿನ ಮತದಾನ ಈ ಪ್ರಭಾವದಲ್ಲೇ ನಡೆಯುತ್ತಾ? ಶಿವಾನಂದನ್ ಅವರೇ, ಪ್ಲೀಸ್. ಸರ್, ಇಶ್ಯೂಸ್ ಬೇಸ್ಡ್ ಕ್ಯಾಂಪೇನಿಂಗು ಆಗಿಲ್ಲ. ಇದ್ದು ನೀವು ಹೇಳದಂಗೆ ಬರೀ ಇದೆ. ಮತ್ತೆ ಫ್ರಮ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಟು ದ ಕ್ಯಾಂಪೇನಿಂಗ್, ಇದು ಯಾರು ಇಶ್ಯೂಸ್ ಬಗ್ಗೆ ಮಾತಾಡಿಲ್ಲ. ಕ್ಯಾಂಡಿಡೇಟ್ ಕರೆಕ್ಟ್ ಆದ ಕ್ಯಾಂಡಿಡೇಟ್ ಆಗ್ಬೇಕು ಅನ್ನೋದು ಹಾಕಿಲ್ಲ. ಆಸ್ ಯೂಶುವಲ್ ನನ್ನ ಕೇಳಿದ್ರೆ this would hyderabad-karnataka Kalyana Karnataka region would play a very major role in the formation of the government ಆಗ್ತದೆ. ಮತ್ತೆ ಈ ಸಾರಿ
in anti-incumbency plus rebellion within the party, both in Congress as well as in BJP. This would play a very major role in deciding the fate of many candidates, like Malike Guttedar Afzalpurನಲ್ಲಿ ಆಗ್ಬೋದು, ಪ್ರಿಯಾಂಕ್ ಖರ್ಗೆ ನಿಂತಿರೋ ಚಿತ್ತಾಪುರ್ನಲ್ಲಿ ಆಗ್ಬೋದು. These are all it's going to be there's going to be a tough election for every political party. Right. I think anti-incumbency role would play a very major role in this. Right. Shivanandan Aure, Sangamesh Aure, thank you for your time. Before I wrap up, I have to get the word from you. Sudhir Kulkarni Aure, I'll give you the last word. Satish sir, ನಾವು ಏನಾದರೂ ಹೇಳ್ಬೋದಾಯ್ತಾ? ವಿ ಕ್ಯಾನ್ ಸ್ಟೇ ಅವೇ ಫ್ರಮ್ ರಿಯಾಲಿಟಿ. ಭಾಳ ಆದರ್ಶವಾದದ ಪ್ರಪಂಚದಲ್ಲಿ ನಮ್ಮ ಕಲ್ಪನೆಯ ಲೋಕದಲ್ಲಿ ನಾವು ಬದುಕ್ಬಿಡ್ಬೋದು. ಬಟ್ ಆದರೆ ನೀವು ಹೇಳಿದಾಗೆ 1952 ಇಂದ 2023 ಚುನಾವಣೆವರೆಗೂ ಜಾತಿಯ ಆಧಾರ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ವಿ ಹ್ಯಾವ್ ಟು ರಿಫ್ಲೆಕ್ಟ್ ದ ರಿಯಾಲಿಟಿ. ನಾವು ಆದರ್ಶವಾದದಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಸುಧೀಂದ್ರ ಕುಲಕರ್ಣಿ ಅವರು ಹೇಳೋ ಮಾತನ್ನ ನಾವು ಒಪ್ತಾ ಹೇಳಬೇಕಾಗ್ತದೆ. ಈ ಬಾರಿಯ ಮತದಾನ ಒಂದು ಭಾಗ, 97 ಸೀಟ್ಸ್ ಇರುವಂಥ ಈ 2 ಪ್ರದೇಶಗಳು ನಿರ್ಣಾಯಕ ಪಾತ್ರವನ್ನು ನಿಭಾಯಿಸುತ್ತೆ ಸರ್. ಬಹುಮತ ಅಂತ ಒಂದು ಪಕ್ಷಕ್ಕೆ ಸಿಗೋದಾದರೆ ಅದು ಈ ಪ್ರದೇಶಗಳಿಂದಾನೇ ಸಾಧ್ಯ. ಪ್ಲೀಸ್, ಈ 2 ಭಾಗಗಳಲ್ಲಿ ಇಶ್ಯೂ ಬೇಸ್ಡ್ ವೋಟಿಂಗ್ ಆದರೆ, ಅವರವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ಅವ್ರಿಗೆ ಮುಂದೆ ಏನು ಬೇಕು ಅನ್ನೋದ್ರ ಮೇಲೆ ವೋಟಿಂಗ್ ಆದರೆ ಬೇರೆ ಥರ ರಿಸಲ್ಟ್ ಬರುತ್ತೆ. ಬೇರೆ ಭಾಗದಲ್ಲೂ ಕರ್ನಾಟಕದಲ್ಲಿ ಬರುತ್ತೆ. ಆದರೆ ನಾನು ಇವತ್ತಿಗೂ ಹೇಳ್ತೀನಿ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಭಾಗಗಳಲ್ಲೂ ಮಲೆನಾಡಿಂದ ಹಿಡ್ಕೊಂಡ್ರೆ ಈವನ್ ಕರಾವಳಿಯಲ್ಲಿ ಕೂಡ ಜಾತಿ ಮೇಲೆ ಓಟ್ ಆಗೋದು ಬಿಟ್ಟರೆ ಇನ್ನು ಬೇರೆ ಏನೂ ಓಟ್ ಆಗಲ್ಲ. ಅಟ್ಲೀಸ್ಟ್ 60-70% ಜನ ಜಾತಿ ಆಧಾರದಲ್ಲೇ, ಧರ್ಮದ ಆಧಾರದಲ್ಲೇ ಓಟ್ ಹಾಕೋದು. ಒಂದು 30% ಜನ ಹಾಕದೇ ಇದ್ದಿರ್ಬೋದು. ಬೆಂಗಳೂರು ಸಿಟಿಯಲ್ಲಿ ಭಾಳಷ್ಟು ಕಡೆ ಜಾತಿ ಮೇಲೆ ಓಟ್ ಆಗಲ್ಲ, ಆದರೆ ಇಲ್ಲೂ ಕೂಡ ಭಾಳಷ್ಟು ಕಡೆ ಜಾತಿ ಮೇಲೆ ಓಟ್ ಆಗುತ್ತೆ. ನೀವು ಬೆಂಗಳೂರಿನ ನಿವಾಸಿ, ಇಲ್ಲೇ ಹುಟ್ಟಿ ಬೆಳೆದವರು, ನಿಮಗೂ ಗೊತ್ತು ಇಲ್ಲಿ ಪರಿಸ್ಥಿತಿ ಆಗಿದೆ ಅಂತ. ಅದು ಒಂದು ದೊಡ್ಡ ದುರಂತ. ಆದರೆ ಅದು ರಿಯಾಲಿಟಿ. ತಾವು ಹೇಳಿದಾಗೆ ಅದನ್ನು ಬಿಟ್ಟು ನಾವು ಏನೇ ಚರ್ಚೆ ಮಾಡಿದ್ರು ಅದೊಂಥರ ಆದರ್ಶ ಅಷ್ಟೇ, ಅದು ಪ್ರಾಕ್ಟಿಕಲ್ ಆಗಿ ಆಗಲ್ಲ. ಅದೇನು ಮಾಡೋಕ್ಕಾಗುತ್ತೆ? ಅದೇ ನಾನು ಹೇಳ್ತಿರೋದು. ಹಿರಿಯ ಪತ್ರಕರ್ತರಿಗೂ ನಾನು ಅದನ್ನೇ ಹೇಳಿದೆ ಸರ್. ಇಟ್ಸ್ ನಾಟ್ ಅಬೌಟ್ ಇಶ್ಯೂಸ್ ನಮಗೆ ಗೊತ್ತಿದೆ. ನಾವು ಅಲ್ಲೇ ಹೋಗಿ ಜನರ ಜೊತೆ ಇಶ್ಯೂ ಚರ್ಚೆ ಮಾಡಿ ಬಂದಿದ್ದೀವಿ. ಆದರೆ ಈ ಬಾರಿಯ ಮತದಾನ, ವಿ ಆರ್ 10 days ಅವೇ ಫ್ರಮ್ ಎಲೆಕ್ಷನ್. May 1st ಇವತ್ತು 10ನೇ ತಾರೀಕು ಪೋಲಿಂಗ್ ಇದೆ. ಈ ಸಲ ಜಾತಿ ಡಿಸ್ಕಷನ್, ಜಾತಿ ಚರ್ಚೆ ಆದಷ್ಟು ಯಾವತ್ತೂ ಆಗಿಲ್ಲ ನನ್ನ ಪ್ರಕಾರ. ಅಬ್ಸಲ್ಯೂಟ್ಲಿ. ಯಾಕೆ ಆಗ್ತಿದೆ ಚರ್ಚೆ? ಇದು ಯಾವುದೋ ಒಂದು ಗೌರ್ಮೆಂಟ್, ಒಂದು ಪಾರ್ಟಿ ಬಿಲ್ಡ್ ಮಾಡ್ತಿರೋ ನೆರೆಟಿವ್ ಅಲ್ಲ. ದಿಸ್ ಇಸ್ ದ ಫೀಲಿಂಗ್ ಆನ್ ದ ಗ್ರೌಂಡ್. ಯಾಕೆಂದ್ರೆ ಸಣ್ಣ ಜಾತಿಗಳಿಗೆ ಕೂಡ ಆಸ್ಪಿರೇಷನ್ಸ್ ಬಂದ್ಬಿಟ್ಟಿದೆ, ನಮ್ಮ ಪೊಲಿಟಿಕಲ್ ಪವರ್ ಬೇಕು ಅಂತ. ಅಬ್ಸಲ್ಯೂಟ್ಲಿ. ಮತ್ತೆ ಈ ಥರದ ನಿರ್ಧಾರಗಳಿದೆಯಲ್ಲ, ಒಂದು ಪಂಚಮಸಾಲಿ ಹೋರಾಟ ನಡೀತು, ಸರ್ಕಾರದ ಕಿವಿ ಹಿಂಡು ಬಿಟ್ರು, ಕೈ ತಿರುಗಿ ಬಿಟ್ರು ಅನ್ನೋ ಒಂದು ಭಾವನೆ ಬಂದ್ಬಿಡ್ತಲ್ಲ, ಅದು ಎಲ್ಲ ಸಮುದಾಯಗಳಿಗೂ ಒಂದು ರೀತಿ ಪುಷ್ಟಿ ತುಂಬ್ದಂಗಾಗಿದೆ. ಸುಧೀಂದ್ರ ಕುಲಕರ್ಣಿ ಅವರೇ, ಮೈ ಲಾಸ್ಟ್ ವರ್ಡ್ ಟು ಯು ಸರ್. ಆದರ್ಶವಾದ ಒಂದು ಕಡೆ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಐ ಹ್ಯಾವ್ ಶೋನ್ ಯು ದ ನಂಬರ್ಸ್. ಜಾತಿವಾರು ಪ್ರಾತಿನಿಧ್ಯ ತೋರಿಸಿದ್ದೇನೆ ಇಲ್ಲಿ. ಇದ್ರ ಮೂಲಕ ನೀವು ಒಪ್ತೀರಾ ಬಹುಮತ ಅಂತ ಒಂದು ಸರ್ಕಾರಕ್ಕೆ, ಒಂದು ಪಕ್ಷಕ್ಕೆ ಸಿಗೋದಾದರೆ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅದರ ಸಾಧ್ಯತೆಗಳಿರೋದೇ ಈ 2 ಪ್ರದೇಶಗಳಲ್ಲಿ. ಇದು ನಿಜವಾದ ಮಿಕ್ಸ್ಡ್ ಬ್ಯಾಗ್. ಯಾರ ಕೈಯಲ್ಲಿ ಎಷ್ಟು ಮತ ಬರುತ್ತೆ ಅನ್ನೋದು May 13ಕ್ಕೆ ಮಾತ್ರ ಗೊತ್ತಾಗೋದು. ಪ್ಲೀಸ್ ನೋಡಿ, ಈ ಚರ್ಚೆಯ ಒಟ್ಟು ಕನ್ಕ್ಲೂಷನ್ ರೀತಿಯಲ್ಲಿ ನನ್ನ ದೃಷ್ಟಿಯಿಂದ ನಾನು ಹೇಳಬೇಕಾದ್ರೆ, ಕರ್ನಾಟಕದ ಒಳಿತಿಗಾಗಿ ಮತ್ತು ಪ್ರಜಾಪ್ರಭುತ್ವದ ಹಿತಕ್ಕಾಗಿ ಕರ್ನಾಟಕದ ಪ್ರಬುದ್ಧ ಜನತೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಪೂರ್ಣ ಬಹುಮತ ಕೊಡಬೇಕು. ಇಲ್ಲವಾದರೆ ತ್ರಿಶಂಕು ವಿಧಾನಸಭೆ ಬಂದರೆ, ನಮ್ಮ ಇತಿಹಾಸ ನೋಡಿದ್ದೇವೆ, ಇಲ್ಲಿ ಆಪರೇಷನ್ ಕಮಲ್ ಈ ಥರ ಒಂದು ಆರ್ಥಿಕ ಭ್ರಷ್ಟಾಚಾರ, ರಾಜಕೀಯ ಭ್ರಷ್ಟಾಚಾರ ನಡೆದು, ಅಂದರೆ ಪ್ರಜಾಪ್ರಭುತ್ವದ ಜನಾದೇಶವನ್ನೇ, ಜನರ ಮ್ಯಾಂಡೇಟನ್ನೇ ಪೂರ್ತಿ ಸಬ್ವರ್ಟ್ ಮಾಡಿ ಮೈನಾರಿಟಿಯನ್ನು ಮೆಜಾರಿಟಿ ಮಾಡೋದು, ಇದು ತಪ್ಪಬೇಕಾದ್ರೆ ಕರ್ನಾಟಕದ ಜನತೆ May 10ರಂದು ಒಂದು ಪಕ್ಷಕ್ಕೆ ಪೂರ್ತಿ ಬಹುಮತ ಕೊಡಬೇಕು. ಇಲ್ಲವಾದರೆ ನಾವು ಕರ್ನಾಟಕದಲ್ಲಿ, ಗೋವಾನಲ್ಲಿ, ನಾನು ಬಾಂಬೆನಲ್ಲಿರ್ತೇನೆ, ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂದರೆ 3 ಪಕ್ಷಗಳ ಒಂದು ಸ್ಥಿರ ಸರ್ಕಾರವನ್ನು ಒಡೆಯೋದಕ್ಕಾಗಿ ಒಂದು ಪಕ್ಷ ಅಂದರೆ ಶಿವಸೇನೆಯನ್ನು ಪೂರ್ತಿ ಇಬ್ಬಾಗ ಮಾಡಿ ಯಾವುದೋ ಒಂದು ಇಲ್ಲೆಜಿಟಿಮೇಟ್ ಸರ್ಕಾರವನ್ನು ತರೋದು, ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಆಗ್ತಾ ಹೋದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಗತಿ ಏನಾದೀತು. ಆದ್ದರಿಂದ ಕರ್ನಾಟಕದ ಜನತೆ, ಅದು ಕಲ್ಯಾಣ ಕರ್ನಾಟಕವಾಗಲಿ, ಕಿತ್ತೂರು ಕರ್ನಾಟಕವಾಗಲಿ, ಅಥವಾ ಕರ್ನಾಟಕದ ಇತರ ಭಾಗಗಳಲ್ಲಿ ಆಗಲಿ, ಈ ಸಲ ಜನ ಒಂದು ಬದಲಾವಣೆ ತರಬೇಕು. ಬದಲಾವಣೆ ಜೊತೆಯಲ್ಲಿಯೇ ಸುಸ್ಥಿರ ಸರ್ಕಾರ, ಅಂದರೆ ಆಪರೇಷನ್ ಕಮಲ್ದಿಂದ ಪೂರ್ತಿಯಾಗಿ ಇಮ್ಯೂನ್ ಆದಂಥ ಸರ್ಕಾರ ಬರಬೇಕು ಅಂತ ನಾನು ಹೇಳ್ತೇನೆ. ಆಪರೇಷನ್ ಕಮಲ ಮಾತ್ರ ಅಲ್ಲ ಸರ್, ಈ ಬಾರಿಯ ಸಾಧ್ಯತೆ ಆಪರೇಷನ್ ಹಸ್ತ ಕೂಡ ಇದೆ.
ಆಪರೇಷನ್ ತೆನೆ ಆದರೂ ಆದಿತ್ತು. ಹಾಗಾಗಿ ಆಪರೇಷನ್ಗಳ ಒಂದು ಅವಶ್ಯಕತೆನೇ ಇಲ್ಲದೆ ಇರುವಂಥ ಒಂದು ನಿರ್ಣಯ ಮತದಾರ ಆ ನಿರ್ಣಯದ ಒಂದು ದೊಡ್ಡ ಒಂದು ಪ್ರಭಾವ ಅಥವಾ ಆ ನಿರ್ಣಯದ ಒಂದು ದೊಡ್ಡ ಅಂಶ ಇದರ ಮೂಲಕ ನಾವು ನೋಡ್ತೀವಿ. ಸುಧೀಂದ್ರ ಕುಲಕರ್ಣಿ ಅವರೇ, ಒನ್ಸ್ ಅಗೇನ್ ಸರ್, ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ತುಂಬ ಖುಷಿ ಆಯಿತು ನೀವು ಬಂದು ನಮ್ಮ ಜೊತೆ ಈ ಸಮಯವನ್ನು ಕಳೆದಿದ್ದು. ಡಿ ಪಿ ಸತೀಶ್ ಅವರೇ, ಧನ್ಯವಾದ ಸರ್ ನಿಮ್ಮ ಸಮಯಕ್ಕಾಗಿ ಕೂಡ. ಕೆ ಫ್ಯಾಕ್ಟರ್, ಕರ್ನಾಟಕ ಅನ್ನೋದೇ ಒಂದು ಫ್ಯಾಕ್ಟರ್. ಕರ್ನಾಟಕದ ಒಳಗೆ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಮತ್ತೆರಡು ಫ್ಯಾಕ್ಟರ್. ಬಹುಮತ ಅನ್ನೋದನ್ನು ಸಾಧಿಸೋದ್ರಲ್ಲಿ ಎಲ್ಲ ಪಕ್ಷಗಳು ನಿರತರಾಗಿರೋದು ಈ ಎರಡು ಪ್ರದೇಶಗಳಲ್ಲಿ. ಬಹುಮತ ಅಂತ ಬರೋದಾದರೆ ಅದು ಇಲ್ಲಿನ ಮತದಾನಗಳಿಂದಾನೇ ಆಗೋದು. ಕೆ ಫ್ಯಾಕ್ಟರ್ ವಿಶೇಷ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.